ಬನ್ನಿ ಒಳಗೆ ಹೋಗೋಣ. ಸರಿ ರೀ, ನಡೀರಿ. ಗೀತಾ ರೀ, ಬನ್ನಿ ಒಳಗಡೆ ಹೋಗೋಣ. ಸರಿ ನಡೀರಿ ಮೀನಾ. ಇಲ್ಲೇ ರೂಮ್ ಬುಕ್ ಮಾಡಿದ್ರಾಯ್ತು. ಇಲ್ಲೇ ಅಂದ್ರೆ ಅದು ನಮ್ಮ ಮೀಟಿಂಗ್ ಹೋಗಕ್ಕೆ ಸಮೀಪ ಆಗ್ತತಿ, ಮತ್ತು ಆ ಕಡೆ ಸುಮ್ಮನೆ ದೂರ ಆಗ್ತತಿ. ಸುಮ್ಮನೆ ದೂರ ಯಾಕಲ್ಲ, ಇಲ್ಲಿ ನೋಡುವಂಥ ಪ್ಲೇಸ್ಗಳು ಜಾಸ್ತಿ ಇದಾವಂತ, ಹಾಗಾಗಿ ಇಲ್ಲೇ ಬುಕ್ ಮಾಡಿಬಿಟ್ರೆ ಆಯ್ತಲ್ವಾ. ಹಾಂ ತರ ಅಷ್ಟೇ ಮಾಡು, ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ, ಇಲ್ಲೇ ಆದರೆ ಚಲೋ ಆಗುತ್ತೆ. ಇಲ್ಲಿ ನೋಡುವಂಥ ಪ್ಲೇಸ್ ಅದ ಅಂತ ಹೇಳ್ತಾ ಇದೆಯಾ, ಇಲ್ಲೇ ಇರಲಿ ಬಿಡು. ಸರಿ ಆಯಿತು, ಹಾಗಿದ್ರೆ ಬನ್ನಿ ಹೋಗೋಣ. ಫ್ರಂಟ್ ಡೋರು ಆ ಕಡೆ ಇದೆ, ಆ ಕಡೆ ಹೋಗೋಣ ಬನ್ನಿ. ಸರಿ ನಡಿ ತರನ್ ಹೋಗೋಣ. ನಡೀರಿ ಒಳಗೆ, ಒಳಗಡೆ ಇಲ್ಲೇ ಯಾಕೆ ನಿಂದಿರ್ತಾ ಇದ್ರ? ಜಲ್ದಿ ಜಲ್ದಿ ಹೋಗೋಣ. ರೂಮ್ ಬುಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಗೀತಾ ನಾವು ಸ್ವಲ್ಪ ಹೋಗಿ ನೋಡ್ಕೊಂಬರೋಣ, ಹೋಗಿ ಎಲ್ಲಿದೆ ಅಂತ ಹೇಳಿ ಆಫೀಸು. ಸರಿ ತರುಣ್, ಸರಿ ರೀ. ನಾನು ಒಬ್ಬಳೇ ಇರಬೇಕಾ ಇಲ್ಲಿ? ಇಲ್ಲ, ನಾನು ಬರಲ್ಲ. ನಾವು ಹೋಗ್ತಾ ಇರೋದು ನೋಡ್ಕೊಂಡು ಬರೋದಕ್ಕೆ ಆಫೀಸ್ ಎಲ್ಲಿದೆ ಅಂತ ಹೇಳಿ. ಅಲ್ಲ ನಿನ್ನೂ ಕರ್ಕೊಂಡು ಹೋಗೋಣವಾ? ಆರಾಮೇಲೆ ಇಲ್ಲಿ ರೆಸ್ಟ್ ಮಾಡು. ಸುಮ್ಮನೆ ನೀನು ಯಾಕೆ ಬರ್ತೀಯಾ ನಮ್ಮ ಜೊತೆಗೆ? ಇಲ್ಲ ಏನು ನಿನ್ನ ಜೊತೆ ಏನೋ ಒಂದು 10 ಮಂದಿನ ತಂದಿಡನ್ವಾ? ಹಂಗಲ್ರಿ, ಸುಮ್ಮ ನಾನು ಒಬ್ಬಾಕಿ ಇಲ್ಲಿ ಕುಂತ್ರು ಬದಲಿ ನಾನು ಬಂದರೆ ಆಯಿತು ಅಂತ ಅನ್ಕೊಂಡು ಕೇಳಿನ್ರಿ. ಬೇಡ, ನೀನೊಬ್ಬಳೇ ಇಲ್ಲಿ ರೆಸ್ಟ್ ಮಾಡು. ನಾನು ಜಲ್ದಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ ಇಬ್ರು ಸೇರಿ ಹೋಗಿ. ಸರಿ ಆಯಿತು ರೀ. ಬಾ ತರುಣ್, ಒಳಗಡೆ ಹೋಗೋಣ ಬನ್ನಿ ಮೀನಾವ್ರಿ. ಸರಿ ನಡಿ ಗೀತಾ. ಯಾರೋ ಗೆಸ್ಟ್ಗಳು ಬಂದಿದ್ದಾರೆ ನೋಡು ಇಲ್ಲಿ. ಹೌದಾ, ಬಂದ್ರ? ಆಯಿತು, ಬಂದೆ ಬಿಡೆ. ಎಕ್ಸ್ಕ್ಯೂಸ್ ಮಿ ಸರ್, ನಮಗೆ ಒಂದು 2 ರೂಮ್ಸ್ ಬೇಕಾಗಿತ್ತು. ಹಾಂ ಸರ್, ಇದೆ. ಅಲ್ಲೇ ಪಕ್ಕ ಪಕ್ಕ ಬೇಕಾ ಅಥವಾ ಸ್ವಲ್ಪ ದೂರ ಬೇಕಾ? ನೀವು ಹೇಳಿದರೆ ನಾನು ರೂಮ್ನ ಬುಕ್ ಮಾಡ್ತೀನಿ ಸರ್. ಪಕ್ಕ ಪಕ್ಕನೇ ಇರಲಿ. ಸರಿ ಆಯಿತು ಸರ್. ಎಷ್ಟು ಜನ ಇರೋದು ಸರ್? ನಾವು 3 ಮೆಂಬರ್ಸ್ ಇದ್ದೀವಿ ಮೇಡಮ್. ಇಬ್ಬರು ಮದುವೆ ಆದವರು, ಒಬ್ಬರು ನಮ್ಮ ಜೊತೆ ಬಂದಿರೋರು, ಹಾಗಾಗಿ ನಮಗೆ 2 ರೂಮ್ಸ್ ಬೇಕಾಗಿತ್ತು. ಸರಿ ಆಯಿತು ಸರ್, ತಗೊಳ್ಳಿ, ಕೀ ತಗೊಳ್ಳಿ. ರೂಮ್ ನಂಬರ್ 101, 102 ಸರ್. ಸರಿ ಆಯಿತು ಮೇಡಮ್, ಕೊಡಿ. ಮ್ಯಾಕ್ಸಿ, ಅವ್ರಿಗೆ ಕೀ ಕೊಡು. ಸರಿ ಆಯಿತು ಇಲ್ಲಿ ಮೇಡಮ್. ಮೇಡಮ್ ಅಲ್ಲೇ ಒಳಗಡೆ ಇದೆ ನೋಡಿ ಮೇಡಮ್, ನೀವೇ ಕೊಟ್ಬಿಡಿ. ಸರಿ ಆಯಿತು, ತಗೊಳ್ಳಿ ಸರ್. ಥ್ಯಾಂಕ್ ಯು. ಅಲ್ಲ ಗೀತಾ ಅವ್ರೆ, ಇಲ್ಲೆಲ್ಲ ಇಂಥ ಡ್ರೆಸ್ಸನ್ನೇ ಹಾಕೊಳ್ಳೋದು? ಹೌದು ಮೀನಾ, ಎಲ್ಲರೂ ಇವಾಗ ಈ ಚೀಟ ಡ್ರೆಸ್ಸನ್ನ ಹಾಕೋದು. ನಾನು ಹಾಕೋತಿದ್ದೆ, ಅಮ್ಮ ವಿಡಿಯೋ ಕಾಲ್ ಮಾಡ್ತೀನಿ ಮತ್ತೆ ಫೋಟೋ ಬಿಡು ಅಂತ ಹೇಳ್ಯಾರು. ಹಾಗಾಗಿ ನಾನು ಇವೇ ಕಾಸ್ಟ್ಯೂಮಲ್ಲೇ ಇರ್ಬೇಕು ನೋಡು, ಏನು ಮಾಡೋದು. ನೀವು ಹಾಕೋತೀರಾ ಗೀತಾ ಅವ್ರೆ ಇಂಥ ಡ್ರೆಸ್ ಎಲ್ಲ? ನನಗೆ ಇವೇ ಇಷ್ಟ, ಇವೇ ಡ್ರೆಸ್ಸೇ ನಾನು ಹಾಕೊಳ್ಳೋದು. ಇವಂದರೆ ನನಗೆ ಭಾಳ ಇಷ್ಟ ಡ್ರೆಸ್ಸು. ಅದರ ಈ ರೀತಿ ಇರಬೇಕು ಅಂದರೆ ನನಗೆ ಒಂಥರ ಹಳ್ಳಿ ಗುಗ್ಗು ಥರ ಇದ್ದೀನಿ ಅನ್ನೋವಾಗ ಆಗ್ತಿದೆ ನನಗೆ. ಇಲ್ಲ ಗೀತಾ ಅವ್ರೆ, ನೀವು ಈ ಡ್ರೆಸ್ಸಲ್ಲೂ ತುಂಬ ಚೆನ್ನಾಗಿ ಕಾಣ್ತೀರಾ. ಲಕ್ಷಣವಾಗಿ ಕೈ ತುಂಬ ಬಳೆ ಹಾಕೊಂಡು, ಅನ್ನೇ ತುಂಬ ಸಿಂಧೂರ ಇಟ್ಕೊಂಡು, ಲಂಗ ದಾವಣಿಲಿ ಸೂಪರಾಗಿ ಕಾಣ್ತೀರಾ ನೀವು. ಆದರೂ ಏನು ಹೇಳಿ ಮೀನಾ, ನಿಮ್ಮಷ್ಟು ನಾನು ಚೆನ್ನಾಗಿಲ್ಲ ಬಿಡಿ. ನಾನೇನು ಚೆನ್ನಾಗಿದ್ದೀನಿ ರೀ, ನಾನಂತೂ ಹಳ್ಳ ಗುಗ್ಗು ಇದ್ದಂಗೆ ಅದೇನಿ. ನನಗೆ ಸರಿಯಾಗಿ ಒಂದು ಹೇರ್ ಸ್ಟೈಲ್ ಮಾಡೋಕೆ ಬರಲ್ಲ, ಏನು ಬರೋಂಗಿಲ್ಲ. ಹೆಂಗದೇನು ನೋಡ್ರಿ ನಾನು. ನೀನು ನೋಡಿದ್ರೆ ನಾನು ಹಳ್ಳಿ ಗುಗ್ಗು ಹಂಗೆ ಅನಿಸ್ತಾನು. ಕೈ ತುಂಬ ಬಳೆ ಹಾಕೊಂಡು, ಉದ್ದನ್ ಜಡೆ ಹಾಕೊಂಡು, ಈ ಲಂಗ ದಾವಣಿ ಹಾಕೊಂಡು, ಉದ್ದನ್ನ ಸ್ಟಿಕ್ಕರ್ ಹಚ್ಕೊಂಡು, ಕೊಳ್ಳಾಗ ಒಂದು ಸರ ಹಾಕೊಂಡು, ನಾನು ಹಳ್ಳಿ ಗುಗ್ಗು ಕಂಡಂಗೆ ಕಾಣ್ತೀನಿ. ನೀನೇ ಇನ್ನೂ ಸಿಟಿ ಹುಡುಗಿ ಕಂಡಂಗೆ ಕಾಣ್ತೀವಿ. ಏನು ಮಾಡೋದು, ನಾನು ಒಂದಲ್ಲ ಒಂದಿನ ಇದನ್ನು ಚೇಂಜ್ ಮಾಡ್ಕೋಬೇಕು ನೋಡು ಕಾಸ್ಟ್ಯೂಮ್. ಪಿ ಜಿ ಬಂದರೆ ಮಾತ್ರ ನೋಡು ಮೀನಾ, ಇದನ್ನು ನಾನು ಚೇಂಜ್ ಮಾಡೇ ಮಾಡ್ತೀನಿ. ನನಗೆ ಈ ರೀತಿ ಇಷ್ಟ ಇಲ್ಲ. ಆಮೇಲೆ ಉಳಿದ ಅಲ್ಲ, ನಾನು ಅಂಥ ಡ್ರೆಸ್ ಹಾಕೊಂಡು ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡು. ಹೌದಾ, ಸರಿ ಆಯಿತು, ಬನ್ನಿ ಹೋಗೋಣ. ಏನಿಲ್ಲ, ಇಬ್ರು ಮಾತಾಡ್ತಾ ನಿಂತ್ಬಿಟ್ಟಿದ್ರಲ್ಲ, ಬನ್ನಿ ಹೋಗೋಣ. ವಾವ್ ತರುಣ್, ರೂಮ್ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಇರ್ತೀರಾ ಅಥವಾ ನಾನು ಇರಲಾ? ಇಲ್ಲ ಗೀತಾ, ಇದು ನಿಂದೇ ರೂಮು, ಇಲ್ಲಿ ನೀನೇ ಇರು. ನಾವು ಪಕ್ಕದ ರೂಮಲ್ಲಿ ನಾವು ಇರ್ತೀವಿ. ಸರಿ ಆಯಿತು ತರುಣ್, ಹಾಗಿದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ. ಸರಿ ಆಯಿತು, ಬೇಗ ಬೇಗ ಫ್ರೆಶ್ ಆಗು, ಹೊರಗಡೆ ಹೋಗಿ ಬರೋಣ. ಬಾ ಮೀನಾ, ಆ ಕಡೆ ರೂಮ್ಗೆ ನಮ್ಮದು ಹೋಗೋಣ ನಡಿ. ಸರಿ ರೀ. ಹೆಂಡತಿ ಜೊತೆ ಆಚೆ ಕಡೆ ರೂಮ್ಗೆ ಹೋಗಾಕ ಕಾಲ್ ಮೇಲೆ ನಿಂತಂಗೆ ಆಗೈತೀವನ. ಆಮೇಲೆ ವಿಚಾರಿಸ್ಕೊತೀನಿ ಅವನ್ನ. ಸರಿ ಗೀತಾ, ನೀವು ಮುಖದ ತೊಳ್ಕೊಂಡು ಬರ್ರಿ. ನಾನು ಸ್ವಲ್ಪ ಮುಖದ ತೊಗೊಂಡೆ ಸ್ವಲ್ಪ ನಾನು ಮಕ್ಕೋತೇನೆ ರೀ. ಯಾಕಂದ್ರೆ ನೀವು ಹೊರಗೆ ಹೋದ್ರೆ ಮತ್ತೆ ನಾನು ಬಾಕಿ ಏನು ಮಾಡಲಿ, ನಾನು ಬರ್ತಾನಂದ್ರೆ ಮತ್ತೆ ಇವ್ರು ಬೇಡ ಅನ್ನತಾರೋ. ಹಾಗಾಗಿ ನಾನು ಮಲ್ಕೋತೇನೆ ರೀ ಸ್ವಲ್ಪ. ಸರಿ ಆಯಿತು ಮೈನಾ, ದೂರ ಟ್ರಾವೆಲ್ ಮಾಡಿ ನಿಮಗೆ ಟಯರ್ಡ್ ಆಗಿರ್ಬೋದು. ನೀನು ರೆಸ್ಟ್ ಮಾಡು, ನಾವು ಹೋಗಿ ಬಂದ್ಬಿಡ್ತೀವಿ ಜಲ್ದಿ. ಸರಿ ಆಯಿತು ಗೀತಾ ಅವರೇ. ವಾವ್, ರೂಮ್ ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ನೀಟ್ ಇದೆ, ತುಂಬ ಚೆನ್ನಾಗಿದೆ ನೋಡು ರೂಮ್. ವಾವ್, ನಾನು ನಿಜವಾಗ್ಲೂ ನನಗೆ ಅನ್ಸೋದೇ ಇಲ್ಲ ನೋಡಿ, ನಾನು ಮಡಿಕೇರಿಗೆ ಬಂದೆ ಅಂತ ಹೇಳಿ. ತರುಣ್ ಜೊತೆ ನಾನು ಮಡಿಕೇರಿಗೆ ಬಂದ್ಬಿಟ್ಟೆ. ಆದರೆ ಈ ಮೀನಾ ಬರಬಾರ್ದಾಗಿತ್ತು. ಈ ಹಳ್ಳಿ ಗುಗ್ಗು ಅವಳು ಬಂದ್ಬಿಟ್ಟಾಳು. ಅವಳು ಬಂದಿದ್ದಕ್ಕೆ ನೋಡು ನನ್ನ ಇದು ಎಲ್ಲ ಹಾಳಾಗೋಯ್ತು, ಪ್ಲ್ಯಾನ್ ಎಲ್ಲ. ಇಲ್ಲ ಅಂದಿದ್ರೆ ನಾನು ಅವನು ಒಂದೇ ರೂಮಲ್ಲಿ ಲವ್ ಮಾಡ್ಬೋದಾಗಿತ್ತು. ಛೇ, ಎಲ್ಲ ಹಾಳಾಗೋಯ್ತು ಅವಳಿಂದ.
ಪರವಾಗಿಲ್ಲ ಬಿಡು, ಏನು ಮಾಡೋದಕ್ಕಾಗುತ್ತೆ. ಅದಕ್ಕೆ ಇಲ್ಲೇ ಬಿಟ್ಟು ನಾವು ಹೊರಗಡೆ ಸುತ್ತಾಡ್ಕೊಂಡು ಬಿಸಿ ಬಿಸಿ ಮಡಿಕೇರಿ ಟೀ ಕುಡಿದು ಈ ಚಳಿಲಿ ಇಬ್ರು ಕೈ ಕೈ ಹಿಡಿತಾ ನಾವು ಹೋಗ್ತಾ ಇದ್ರೆ ನಮ್ಮನೇ ಗಂಡ ಹೆಂಡತಿ ಅಂತ ಅನ್ಕೋಬೇಕು. ಆ ರೇಂಜಿಗೆ ಇರಬೇಕು ಅವನ ಜೊತೆ ನಾನು. ಅವನ ಒಂದು ನಿಮಿಷನ ಬಿಟ್ಟಿರಲೇಬಾರ್ದು ಅನ್ಬೇಕು. ಆ ರೀತಿ ಅವನ ನಾನು ಸೆಳ್ಕೊಂಡು ಬಿಡಬೇಕು. ಇಲ್ಲ ಅಂದರೆ ಅವನ ಮೀನನ್ ನೋಡಿ, ಅವಳಿರೋ ಅಂದನ ನೋಡಿ, ಅವಳು ಚೆನ್ನಾಗೇ ಇದ್ದಾಳೆ ನೋಡೋಕೆ, ಹಾಗಾಗಿ ಅವಳು ಬಿದ್ರು ಬೀಳ್ತಾನೆ. ಹಾಗಾಗಿ ಅವಳನ್ನ ಮನಸ್ಸು ಯಾವಾಗೂ ಚೇಂಜ್ ಆಗದಿರೋ ಥರ ನಾನೇ ಅನ್ನೋ ರೀತಿ ಅವನ್ನ ನೋಡ್ಕೋಬೇಕು. ಸರಿ, ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಜಲ್ದಿ. ಹೇಗಿದೆ ಮೀನಾ ರೂಮ್? ತುಂಬ ಚೆನ್ನಾಗಿದೆ ರೀ. ನಿಂಗೆ ಇಷ್ಟ ಆಯ್ತಲ್ವಾ? ಅಷ್ಟೇ ಸಾಕು. ಹೌದ್ರಿ, ಭಾಳ ಚಲೋ ಐತಿ. ನಂಗೆ ಭಾಳ ಇಷ್ಟ ಆಯಿತು. ಈ ರೂಮಲ್ಲಿ ನೀನು ಒಬ್ಬಳೇ ಇರಬೇಕಾದವಳು. ನಾನಿನ್ನು ಅಲ್ಲಿ ಹೋಗ್ತೀನಿ ಗೀತನ ಹತ್ರ. ನಿನ್ನ ಹತ್ರ ನಾನೇನಿರಲ್ಲ. ಹಾಗಾಗಿ ನಿನಗೆ ಯಾವ ರೂಮ್ ಬೇಕೋ ಆ ರೂಮ್ನ ಕೊಟ್ಟರೆ ಆಯ್ತು ಅಂತ ಇಲ್ಲಿ ಕರ್ಕೊಂಡು ಬಂದು. ಇದೇ ನಿನಗೆ ಚೆನ್ನಾಗಿರೋ ರೂಮ್ ಅಂತ ಅನಿಸ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಹೋಗಿದ್ದೀನಿ ನಿನ್ನ. ಸರಿ ರೀ, ಹಾಗಾದ್ರೆ ನೀವು ಮುಖ ತೊಳ್ಕೊರಿ. ಮುಖ ತೊಳ್ಕೊಂಡು ಹೋಗಿ ಬರ್ತೀನಿ ಅಂತಾರಲ್ಲ, ಹೋಗಿ ಬರ್ರಿ. ನಾನು ಮಲ್ಕೋತೀನಿ. ಆಮೇಲೆ ಎದ್ದು ನಾನು ಸ್ವಲ್ಪ ರೆಡಿ ಆಗ್ತೀನಿ ರೀ. ಸರಿ ಆಯಿತು ಮೀನಾ, ಹೋಗಿ ಸ್ವಲ್ಪ ಮಲ್ಕೋ, ನಾನು ರೆಡಿಯಾಗಿ ಹೋಗಿ ಬರ್ತೀನಿ. ಆಯಿತು ರೀ. ಬೆಡ್ಶೀಟ್ ಹೊಚ್ಚಲ್ಲ ಮೀನಾ? ಬೇಡ ರೀ, ಪರವಾಗಿಲ್ಲ, ನಾನು ಹಾಗೆ ಮಲ್ಕೋತೀನಿ. ಏನು ಅಷ್ಟೊಂದಿನ ಚಳಿ ಇಲ್ಲ, ನಾನು ಹಂಗೆ ಮಲ್ಕೋತೀನಿ ತಗೋರಿ. ಇಲ್ಲ ಹೊಸ್ತಿದ್ನಲ್ಲ. ಬೇಡ ರೀ, ನೀವು ಹೋಗಿ ಬರ್ರಿ. ಮತ್ತೆ ನಿಮಗೆ ಲೇಟ್ ಆಗ್ತೈತಿ. ಇವಾಗ ನೋಡ್ರಿ ಟೈಮ್ ಎಷ್ಟಾಗೈತಿ. ಮತ್ತೆ ಕತ್ಲಾದ್ರೆ ಏನು ಮಾಡೋದು? ಜಲ್ದಿ ಹೋಗಿ ಬರ್ರಿ, ನಿಮಗೋಸ್ಕರ ನಾನು ಕಾಯತಿರ್ತೀನಿ. ಸರಿ ಆಯಿತು ತಗೋ. ಮಡಿಕೇರಿ ಚಳಿಲಿ ಗೀತನ್ ಜೊತೆ ಕೈ ಕೈ ಹಿಡಿತಾ ಟೀ ಕುಡಿಬೇಕು ಅನಿಸ್ತಾ ಇದೆ. ಇವಳು ನೋಡಿದ್ರೆ ಮಲ್ಕೊಂಡಿರ್ಬೋದು. ಜಲ್ದಿ ರೆಡಿ ಆಗಿಬಿಟ್ಟು ಟೀ ಕುಡಿದು ಸ್ವಲ್ಪ ಒಂದು ರೌಂಡ್ ಹಾಕೊಂಡು ಬಂದ್ರಾಯ್ತು. ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಗೀತಾ ನೋಡಿದ ತಕ್ಷಣ ನಾನು ನೋಡಿದರೆ ಅವಳು ಅಲ್ಲೇ ಫಿದಾ ಆಗಬೇಕು. ವಾವ್, ಸೂಪರ್ ಹೀರೋ ಕಣ್ಣಂಗೆ ಕಾಣ್ತಾ ಇದ್ದೀನಿ. ನಡಿ ಹೋಗೋಣ. ಮೀನಾ ಮೀನಾ, ನಾವು ಹೋಗಿ ಬರ್ತೀವಿ ಮೀನಾ. ಮಲ್ಕೊಂಡಿದ್ದಾಳೆ ಏನು? ಮಲ್ಕೊಳ್ಳಿ ಬಿಡು. ಹೋದ್ರೆ ಆಯ್ತು, ಬಾ ಹೋಗೋಣ. ಎಷ್ಟು ಜಲ್ದಿ ನಿಂತೈತಿ ಬಿಟ್ಟೋದಕ್ಕೆ, ಈಗ ಮಲ್ಕೋಬಿಡ್ದ. ಜಲ್ದಿ ನಿಂತೈತದ ಬಿಡು. ಏನಂತ ಪರಿಸುಸ್ತಾಗಿತ್ತೇನು ಆಕೆ ಕಾರ್ನ್ಯಾಗ ಕುಂತು. ನಡಿ ಆ ಕಡೆ, ನಾನು ಹುಡುಗಿನ ನೋಡಕ್ಕೆ ಹೋಗೋಣ. ಈಗೇನು ಮಕ್ಕೋಳಕ್ಕಂತ ಬೆಳಿಗ್ಗೆದಂತೂ ಆಯ್ತು. ತರನ್ ಬರೋವರೆಗೂ ವೇಟ್ ಮಾಡಬೇಕು ಅಷ್ಟೇ. ಒಬ್ಬಳಿಗೆ ಬೋರ್ ಆಗ್ತಾ ಇದೆ. ಅವ್ನು ಯಾವಾಗ ಬರ್ತಾನೆ ಏನೋ. ಇನ್ನ ಹಿಂತಿನ ಬಿಟ್ಟಿನ್ನು ಬರಕ್ ಮನಸ್ಸೇ ಆಗ್ತಿಲ್ವೇನೋ ಅವನಿಗೆ. ಅಯ್ಯಪ್ಪ, ಇನ್ನೂ ಬರ್ತಾ ಇಲ್ವಲ್ಲ ಇವನು. ಹಾಯ್ ಜಾನು ಡಾರ್ಲಿಂಗ್, ಏನು ಮಾಡ್ತಾ ಇದೆಯಾ ಒಬ್ಳೆ? ಹಲೋ ಸರ್, ಅವಾಗಿಂದ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏನು ಬರೋದು ಇಷ್ಟೊತ್ತು? ಏನು ಹಿಂತಿನ ಬಿಟ್ಟು ಬರೋದಕ್ಕೆ ಲೇಟ್ ಆಯ್ತಾ? ಹಾಗಲ್ಲ ಡಾರ್ಲಿಂಗ್, ಅದು ಏನಂದರೆ ಅವಳು ಮಲ್ಕೋತೀನಿ ಅಂದ್ಲು. ಅವ್ಳು ಮಲ್ಕೊಂಡ ಮೇಲೆ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಯಿತು. ಸಾರಿನಾ? ನನಗಿಲ್ಲಿ ಒಬ್ಬಳಿಗೆ ಸಾಕಾಯ್ತು. ಅವಾಗಿಂದ ರೂಮಲ್ಲಿ ಕೂತು ಬೋರ್ ಆಗ್ತಾ ಇದೆ ಗೊತ್ತಾ. ಸಾರಿ ಡಿಯರ್, ಸಾರಿ. ಬಾ ಹೋಗೋಣ. ಏನು ಹೋಗೋದು? ಎಲ್ಲಿಗೆ ಹೋಗೋದು ಇವಾಗ? ಅವಳಿಗೆ ಸೊಳ್ಳೆ ಹೇಳಿದೆ, ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ. ಎಲ್ಲಿಗೆ ಹೋಗೋದು? ನನಗೂ ಏನು ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ ಕಣಮ್ಮ, ನಿನ್ಗೆ ನಾನು ಸುಳ್ಳು ಹೇಳಿ. ಬಾ ಹೊರಗಡೆ ಹೋಗಿ ಇಂಥ ಚಳಿಲಿ ಇಬ್ಬರು ಜೊತೆಗೆ ಹೋಗಿ ಟೀ ಕುಡಿತಾ ಮಾತಾಡೋಣ. ಅಯ್ಯೋ ತರುಣ್, ನಾನು ಇದೇ ರೀತಿ ಯೋಚನೆ ಮಾಡಿದ್ದಲ್ಲ, ನೀನು ಇದೇ ರೀತಿ ಯೋಚನೆ ಮಾಡಿದ್ದೀರಾ. ಇಬ್ಬರು ಆಲೋಚನೆ ಒಂದೇ ಥರ ಇದೆ. ಆದರೆ ನೀನು ಹೇಗೆ ಬೇರೆ ಮದುವೆ ಆಯ್ತು ಏನೋ ನನಗಂತೂ ಗೊತ್ತಾಗಲ್ಲ. ಇಟ್ಸ್ ಓಕೆ, ನಡಿ ಹೋಗೋಣ. ಕೈ ಹಿಡ್ಕೊ ಡಾರ್ಲಿಂಗ್, ಹೋಗೋಣ. ಇಬ್ರು ಕೈ ಕೈ ಹಿಡ್ಕೊಂಡು ಜೊತೆಯಾಗಿ ಹೋಗೋಣ. ನಡಿ ತರುಣ್, ನೀನು ಹೆಂಡತಿ ಏನಾದರೂ ನೋಡಿದ್ರೆ ನೀನು ಅಲ್ಲೇ ಓಡೋಗ್ಬಿಡ್ತೀಯ ಅನಿಸುತ್ತೆ. ಹಾಗೇನಿಲ್ಲ, ಬಾ.